ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಿಮಗೆಲ್ಲ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನೀವು ಟಿ ಪರೀಕ್ಷೆಯನ್ನು ಬರೆದು GPR ಮತ್ತು HSTR ಹಾಗೂ PST ಪೋಸ್ಟ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ. ಇನ್ನೇನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಬರ್ತಾ ಇದೆ. ಯಾರು GPSTR ಮತ್ತು HSTRಗೆ ಓದ್ತಾ ಇದ್ದೀರೋ ಅದು ಸಮಾಜ ವಿಜ್ಞಾನ ವಿಷಯ ಬೋಧಿಸುವ ಶಿಕ್ಷಕರಾಗಿ ನೇಮಕಾತಿ ಹೊಂದಲಿಕ್ಕೆ ಯಾರೆಲ್ಲ ತಯಾರಿ ನಡೆಸ್ತಿದ್ರು ಅವರಿಗೆ ಒಂದು ಒಳ್ಳೆಯ ಅನುಕೂಲ ಆಗುವಂತಹ ವಿಡಿಯೋ ಇದು. ಯಾಕಂದರೆ ಡಿಪಾರ್ಟ್ಮೆಂಟಿಂದ LBA ಕ್ವಶನ್ಸ್ಗಳನ್ನು ಡಿಸೈನ್ ಮಾಡಿರ್ತಾರೆ. ಅದನ್ನು ನಾವೀಗ ಅದರ ಕ್ವಶನ್ಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಇದು ಡೆಫಿನೆಟಾಗಿ ನಿಮಗೆ ತುಂಬ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇದಾಗಿರುತ್ತೆ, ಇನ್ಫಾರ್ಮೇಷನ್ ಇರುತ್ತೆ ಇದರಲ್ಲಿ. ಯಾಕಂದರೆ 6ರಿಂದ 10ನೇ ತರಗತಿವರೆಗಿನ ಸಮಾಜ ವಿಜ್ಞಾನ ವಿಷಯಗಳ ಎಲ್ಲ ಅಂದರೆ ಭಾಗ 1 ಭಾಗ 2ರ 6ರಿಂದ 10ನೇ ತರಗತಿ ಎಲ್ಲ ಪಾಠಗಳನ್ನು ಇದರಲ್ಲಿ ಕವರ್ ಮಾಡಿರ್ತೀವಿ. ಅಂದರೆ ಈಗ ನಾವು ಮೊದಲು 6ನೇ ತರಗತಿಯನ್ನು ಸ್ಟಾರ್ಟ್ ಮಾಡ್ತೀವಿ, ಕೊನೆಗೆ 10ನೇ ತರಗತಿವರೆಗೂ ಪ್ರತಿಯೊಂದು ಪಾಠದ ಪ್ರತಿಯೊಂದು ಲೈನಿನ ಪ್ರತಿಯೊಂದು ಸಾಲಿನಲ್ಲಿ ಬರುವಂತಹ ಒನ್ ವರ್ಡ್ ಆನ್ಸರ್ಸು ಮತ್ತು GPSTRಗೆ ಏನು ಡಿಸ್ಕ್ರಿಪ್ಟಿವ್ ಇದೆಯಲ್ಲ, ಅಂದರೆ ಲಾಂಗ್ ಆನ್ಸರ್ಸು ಇದೆಯಲ್ಲ, ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ಪ್ರಶ್ನೆ ಮತ್ತು ಆ ಪ್ರಶ್ನೆಗೆ ಉತ್ತರಗಳನ್ನು ಹೇಗೆ ಬರೀಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ವಿತ್ ಆನ್ಸರನ್ನು ಕೂಡ ಹೇಳ್ತಾ ಹೋಗಿದ್ದೀವಿ. ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾರು GPSTR ಮತ್ತು HSTRಗೆ ಪ್ರಿಪೇರ್ ಆಗ್ತಾ ಇದ್ದೀರೋ ಅವರಿಗೆ ತುಂಬ ಒಂದು ಅನುಕೂಲಕರ ವಿಡಿಯೋ ಇದಂತ ಹೇಳ್ತಾ ನೋಡೋಣ. ಈಗ ನೋಡಿ, 6ನೇ ತರಗತಿಗೆ ಸಂಬಂಧಪಟ್ಟಂತಹ ಭಾಗ 1 ಇದು. ಭಾಗ 1ರ ಮೊದಲ ಪಾಠ ಇದೆ ನೋಡಿ. ಇಲ್ಲಿ ಏನಿದೆ, ಇತಿಹಾಸ, ಪರಿಚಯ ಮತ್ತು ಆರಂಭಿಕ ಸಮಾಜ ಅಂತ ಏನಿದೆಯಲ್ಲ, ಈ ಪಾಠದ ಮೇಲೆ ನಾವು ಬರುವಂತಹ ಡಿಪಾರ್ಟ್ಮೆಂಟಿಂದ ಡಿಸೈನ್ ಮಾಡಿರುವಂತಹ ಕ್ವಶನ್ಸ್ಗಳನ್ನು ನಾವು ವಿತ್ ಆನ್ಸರ್ ಸಮೇತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀವಿ. ಮೊದಲ ಪಾಠ ನೋಡಿ, ಇತಿಹಾಸ, ಪರಿಚಯ ಮತ್ತು ಆರಂಭಿಕ ಸಮಾಜ, 6ನೇ ತರಗತಿಯ ಭಾಗ 1 ಅಂತ ನೀವು ನೆನ್ಪಿಡ್ಬೇಕು. ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇರೋದು ನೋಡಿ. ಈಗ ಮೊದಲನೇ ಪಾಠದ ಪ್ರಶ್ನೆಯನ್ನು ನಾವು ಗಮನಿಸಿದರೆ ಏನಿದೆ, ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜದಲ್ಲೇ ಒಂದು ಒನ್ ವರ್ಡ್ ಆನ್ಸರಿಂದ ಹಿಡಿದು ಡಿಸ್ಕ್ರಿಪ್ಷನ್ವರೆಗೂ ಒಂದು ಪಾಠದಲ್ಲಿ ಎಲ್ಲ ವಿಷಯವನ್ನು ಕವರ್ ಮಾಡಿದ್ದಾರೆ. ಎಲ್ಲೂ ಒಂದು ಅಂಶ ಕೂಡ ಸ್ಕಿಪ್ ಆಗಿಲ್ಲ. ಇದರಲ್ಲಿ ಎಲ್ಲದನ್ನು ಕವರ್ ಮಾಡಿದ್ದಾರೆ. ನೀವೊಂದು ಸಾರಿ ಈ ವಿಡಿಯೋವನ್ನು ನೋಡಿಬಿಟ್ರೆ ಆ ಪಾಠ ಇನ್ನೊಂದು ಸಾರಿ ಓದೋ ಅವಶ್ಯಕತೆ ಇಲ್ಲ. ಈ ವಿಡಿಯೋದಲ್ಲಿ ಹೇಳಿರೋದನ್ನೇ ನೆನ್ಪಿಟ್ರೆ ಸಾಕು. ಮತ್ತು 6ನೇ ತರಗತಿ ಈ ಪಾಠವನ್ನು ಓದೋ ಅವಶ್ಯಕತೆ ಇರೋಲ್ಲ ಮತ್ತೆ ಅಂತ ಹೇಳ್ತಾ, ನೋಡಿ, ಇತಿಹಾಸದ ಪಿತಾಮಹ ಯಾರು ಅಂತ ಮೊದಲ ಪ್ರಶ್ನೆ ಇದೆ. ಇತಿಹಾಸದ ಪಿತಾಮಹ ಯಾರು? ಇಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಅಂತ. ಹೀಗಾಗಿ ನಿಮಗೆ ಗೊತ್ತಿರುತ್ತೆ, ಹೆರೋಡೋಟೋಸ್ ಅಂತ. ಇತಿಹಾಸದ ಪಿತಾಮಹ ಯಾರು? ಹೆರೋಡೋಟೋಸ್ ಅಂತ ನೋಡಬೇಕಾಗತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಮನುಷ್ಯನಿಗೆ ಸ್ಮರಣಶಕ್ತಿ ಇದ್ದಂತೆ ಜಗತ್ತಿಗೆ ಇರುವ ಸ್ಮರಣಶಕ್ತಿ ಯಾವುದು? ಅಂದರೆ ಮನುಷ್ಯನಿಗೆ, ನಮಗೆ ಹೇಗೆ ಸ್ಮರಣಶಕ್ತಿ ಇರುತ್ತೋ ಹಾಗೆ ಜಗತ್ತಿಗೆ ಸ್ಮರಣಶಕ್ತಿ ಇರುತ್ತೆ. ಅದು ಯಾವುದು ಅಂತ ಇಲ್ಲಿ ಕೇಳಿರ್ತಕ್ಕಂಥದ್ದು ಯಾವುದಂದರೆ ಅದೇ ಇತಿಹಾಸ ಅಂತ. ಜಗತ್ತಿಗೆ ಇತಿಹಾಸವೇ ಒಂದು ಸ್ಮರಣಶಕ್ತಿ ಅಂತ. ಒಂದು ಶತಮಾನ ಎಂದರೆ 100 ವರ್ಷಗಳು ಎಂದರ್ಥ. ಇನ್ನು 4ನೇ ಪ್ರಶ್ನೆ ನೋಡಿ, ಇತಿಹಾಸ ನಿರೂಪಣೆಯಲ್ಲಿರುವ ಕಾಲಗಣನೆ ಏನು? ಅಂದರೆ ಈಗ ನಾವು ಇತಿಹಾಸ ನಿರೂಪಣೆಯಲ್ಲಿ ಕಾಲಗಣನೆಯನ್ನು ಸಾಮಾನ್ಯ ಶಕ ಅಂತ ಕರಿತೀವಿ. ಸಾಮಾನ್ಯ ಶಕ ವರ್ಷ ಅಂತ ಹೇಳ್ತೀವಲ್ಲ, ಇದಾಗುತ್ತೆ. ಇನ್ನು ನೋಡಿ, 5ನೇ ಪ್ರಶ್ನೆ, ಲಿಖಿತ ಸಾಹಿತ್ಯ ರಚಿಸುವವರನ್ನು ಏನಂತ ಕರೀತಾರೆ? ಲಿಖಿತ ಅಂದರೆ ಬರವಣಿಗೆ, ಇಲ್ಲಿ ಅಕ್ಷರಸ್ಥರು ಅಂತ ಕರೀತಾರೆ ಇದನ್ನ. ಏನದು? 5ನೇ ಪ್ರಶ್ನೆಗೆ ಅಕ್ಷರಸ್ಥರು ಅಂತ ಒಂದು ಆನ್ಸರ್ ಆಗುತ್ತೆ ನೋಡಿ. ಇತಿಹಾಸ ಏನು ಲಿಖಿತ ಸಾಹಿತ್ಯವನ್ನು ರಚಿಸುವವರಿಗೆ ಅಕ್ಷರಸ್ಥರು ಅಂತ ಕರೀತಾರೆ. ಇನ್ನು 6ನೇ ಪ್ರಶ್ನೆ, ಹರಪ್ಪ ನಾಗರಿಕತೆಯ ಕಾಲ ಇತಿಹಾಸದ ಡ್ಯಾಶ್ ಕಾಲಘಟ್ಟಕ್ಕೆ ಸೇರಿದ್ದು. ಹರಪ್ಪ ನಾಗರಿಕತೆ ಯಾವ ಕಾಲಘಟ್ಟಕ್ಕೆ ಸೇರಿದ್ದು ಅಂತ ಕೇಳಿರೋದು. ಇಲ್ಲಿ ನೋಡಿ, ತಾಮ್ರ ಮತ್ತು ಕಂಚಿನ ಯುಗ ಅಂತ ಬರುತ್ತೆ 6ನೇ ಪ್ರಶ್ನೆಗೆ. ಹರಪ್ಪ ನಾಗರಿಕತೆ ಯಾವ ಕಾಲಕ್ಕೆ ಸೇರಿದ್ದು ಅಂದರೆ ತಾಮ್ರ ಮತ್ತು ಕಂಚಿನ ಯುಗ ಅಂತ. 6ನೇ ಪ್ರಶ್ನೆಗೆ ತಾಮ್ರ ಮತ್ತು ಕಂಚಿನ ಯುಗ, ಇದು ಸರಿಯಾದ, ಕಂಚಿನ ಶಿಲಾಯುಗ ಅಂತ ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ, 7ನೇ ಪ್ರಶ್ನೆ ಇದೆ,
ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ವಿಕಾಸವಾದ ಜೀವಿಗಳು ಯಾವುವು ಅಂದರೆ ಏಕಕೋಶ ಜೀವಿಗಳು. 7ನೇ ಪ್ರಶ್ನೆಗೆ ಏಕಕೋಶ ಜೀವಿಗಳು ಸರಿಯಾದ ಉತ್ತರ ಆಗುತ್ತೆ. ಏಕಕೋಶ ಜೀವಿಗಳು ಅಂದರೆ ಈಗ ಅಮೀಬಾ ಈ ಥರ ಬರುತ್ತಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 8ನೇ ಪ್ರಶ್ನೆ, ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ಕಾಣಿಸಿಕೊಂಡ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಎಲ್ಲಿ ಅಂದರೆ ಈ ಆಧುನಿಕ ಮಾನವನ ದೈಹಿಕ ರಚನೆ, ಆ ಸ್ಟ್ರಕ್ಚರ್ ಏನಿದೆಯಲ್ಲ ಮಾನವನ ಒಂದು ದೈಹಿಕ ರಚನೆ, ಅದು ಫಸ್ಟ್ ಎಲ್ಲಿ ಕಂಡಿದ್ದು ಅಂತ ಕೇಳಿರೋದು ಈ ಪ್ರಶ್ನೆ. ನೋಡಿ 8ನೇ ಪ್ರಶ್ನೆ, ಇದು ದಕ್ಷಿಣ ಆಫ್ರಿಕಾ. ಎಲ್ಲಿ? ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬಂದಿದ್ದು ಅಂತ. ದಕ್ಷಿಣ ಆಫ್ರಿಕಾ 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ 9ನೇ ಪ್ರಶ್ನೆ, ಶಿಲಾಯುಗಗಳು ಇತಿಹಾಸದ ಡ್ಯಾಶ್ ಕಾಲಘಟ್ಟಕ್ಕೆ ಸೇರಿದ್ದು. ಇಲ್ಲಿ ಶಿಲಾಯುಗಗಳು ಇತಿಹಾಸದ ಯಾವ ಕಾಲಘಟ್ಟಕ್ಕೆ ಅಂದರೆ ಪ್ರಾಗೈತಿಹಾಸಿಕ ಕಾಲ ಅಂತ ಬರುತ್ತೆ ಇತಿಹಾಸದಲ್ಲಿ. ಪ್ರಾಗೈತಿಹಾಸಿಕ ಕಾಲ, ಇದು ಸರಿಯಾದ ಉತ್ತರ. 9ನೇ ಪ್ರಶ್ನೆಗೆ ಪ್ರಾಗೈತಿಹಾಸಿಕ ಕಾಲ ಸರಿಯಾದ ಉತ್ತರ ಆಗುತ್ತೆ. ನೋಡಿ ನೆಕ್ಸ್ಟ್ 10ನೇ ಪ್ರಶ್ನೆ ಇದೆ, ಸಾಮಾನ್ಯ ಶಕ ಡ್ಯಾಶ್ ವರ್ಷದಿಂದ ಪ್ರಾರಂಭವಾಯಿತು ಅಂತ ಕೇಳಿದ್ದಾರೆ. ಸಾಮಾನ್ಯ ಶಕ ಇಟ್ ಮೀನ್ ಏನಿದು ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ ಅಂತ ಏನಿದೆಯಲ್ಲ, ಇಲ್ಲಿ ಸಾಮಾನ್ಯ ಶಕ ಕೇಳಿದ್ದಾರೆ. ಅದು ಏನಂದರೆ ಯೇಸು ಜನಿಸಿದ ನಿರ್ದಿಷ್ಟ ವರ್ಷ. ಈ ಸಾಮಾನ್ಯ ಶಕ ಆರಂಭವಾಗೋದು ಯೇಸು ಕ್ರಿಸ್ತ ಜನಿಸಿದ ನಿರ್ದಿಷ್ಟ ವರ್ಷ ಅಂತ ನಾವು ಗಮನಿಸಬೇಕಿಲ್ಲಿ. ಯೇಸು ಜನಿಸಿದ ನಿರ್ದಿಷ್ಟ ವರ್ಷ ಅಂತ ಅಲ್ಲಿ ಆರಂಭ ಆಗುತ್ತೆ ಅಂತ. ಇನ್ನು ನೋಡಿ 2ನೇ ಮೇನಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳಿದ್ದಾವೆ. 11ನೇ ಪ್ರಶ್ನೆ, ಇತಿಹಾಸ ಎಂದರೇನು ಅಂತ ಕೇಳಿದ್ದಾರೆ. ಸಿಂಪಲ್ ಇದು. ಈ ಹಿಂದೆ ನಡೆದು ಹೋದ ಘಟನೆಗಳನ್ನು ಅಥವಾ ಸಂಗತಿಗಳನ್ನು ಹೆಂಗೆ ಹೇಳಬೇಕು ಅಂದರೆ ಕ್ರಮಬದ್ಧವಾಗಿ ಹೇಳೋದು. 1 by 1 ಕ್ರಮಬದ್ಧತೆ ಇರಬೇಕು, ಅದನ್ನು ಇತಿಹಾಸ ಅಂತ ಕರಿತೀವಿ. ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಅಥವಾ ಘಟನೆಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಅಂತ ನಾವು ಗಮನಿಸಬೇಕಿಲ್ಲಿ. ನೋಡಿ 12ನೇ ಪ್ರಶ್ನೆ, ಇತಿಹಾಸ ಯಾವುದರ ಬಗ್ಗೆ ಸ್ಪಷ್ಟತೆಯನ್ನು ನೀಡುತ್ತೆ ಅಂದರೆ ನೋಡಿ ಇಲ್ಲಿ ಇತಿಹಾಸ ಇದು ಏನು ಈಗ GPSTR ಬರೆಯುವಂಥ ಸಂದರ್ಭದಲ್ಲಿ ಬರೆಯೋ ಅಭ್ಯರ್ಥಿಗಳಿಗೆ ಈ ಥರದ್ದೊಂದು ಪ್ರಶ್ನೆ ಹಾಕ್ಬಿಟ್ರೆ ನಾವು ಈ ಡಿಸ್ಕ್ರಿಪ್ಟಿವ್ ಮೆಥಡಲ್ಲೇ ಬರೀಬೇಕಾಗುತ್ತೆ. ಇಲ್ಲಿ ನೋಡಿ ಇತಿಹಾಸ ಯಾವುದ್ರ ಬಗ್ಗೆ ಸ್ಪಷ್ಟತೆ ನೀಡುತ್ತೆ ಅಂದರೆ ಇತಿಹಾಸ ಅನ್ನೋದು 3 ಅಂಶಗಳ ಮೇಲೆ ಆಗಿರುತ್ತೆ. ಏನು ಇತಿಹಾಸ ಅನ್ನೋದು ಯಾವುದು? ಸ್ಥಳ, ಒಂದು ಸ್ಥಳ, ನೆಕ್ಸ್ಟ್ ಸ್ಥಳ ಮತ್ತು ವ್ಯಕ್ತಿ ಅಂತ ಬರುತ್ತೆ. ಇಲ್ಲಿ ನೋಡಿ ಎಲ್ಲಿ, ಯಾವಾಗ, ಯಾರು ಎನ್ನುವಂಥ ಒಂದು 3 ಅಂಶಗಳ ಮೇಲೆ ಇತಿಹಾಸ ಅನ್ನೋದು ಇತಿಹಾಸದ ಸ್ಪಷ್ಟತೆ ಅನ್ನೋದು ಇದ್ರ ಮೇಲೆ ನಿರ್ಧಾರ ಆಗುತ್ತೆ ಅಂತ. ಅಂದರೆ ಕಾಲ ಅನ್ನೋದು ಯಾವಾಗ ಅನ್ನೋದ್ರ ಮೇಲೆ, ಇನ್ನು ಸ್ಥಳ ಅನ್ನೋದು ಎಲ್ಲಿ, ಮತ್ತು ವ್ಯಕ್ತಿ ಯಾರಿಂದ ನಡೀತು. ಅಂದರೆ ಈ ಥರ ಒಂದು ಘಟನೆ ಯಾವಾಗ ನಡೀತು, ಎಲ್ಲಿ ನಡೀತು, ಯಾರಿಂದ ನಡೀತು ಅನ್ನೋ ಒಂದು ಈ 3 ಅಂಶಗಳ ಮೇಲೆ ಇತಿಹಾಸ ತನ್ನ ಸ್ಪಷ್ಟತೆಯನ್ನು ನೀಡುತ್ತದೆ ಎನ್ನುವುದನ್ನು ನಾವು ಗಮನಿಸಬೇಕು ಅಂತ. ಇನ್ನು ನೋಡಿ 13ನೇ ಪ್ರಶ್ನೆ, ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂದು ಮೊದಲು ತೋರಿಸಿಕೊಟ್ಟವರು ಅಂತ. ಇತಿಹಾಸವನ್ನು ರಚನೆ ಮಾಡಿದ್ದು ಯಾರು ಮೊದಲು ಅಂತ. ಇದಕ್ಕೆ ನಾವು ಹೆರೋಡೋಟಸ್ ಅಂತ ಏನು ನೋಡಿದ್ದೀವಲ್ಲ ಇತಿಹಾಸದ ಪಿತಾಮಹ, ಅವರು ಗ್ರೀಕ್ ದೇಶದವರು. ಹಾಗಾಗಿ ಇತಿಹಾಸವನ್ನು ನಾವು ಕ್ರಮಬದ್ಧ ಅಧ್ಯಯನ ಮತ್ತು ಇತಿಹಾಸದ ರಚನೆಯನ್ನು ಹೇಳಿಕೊಟ್ಟವರು ಗ್ರೀಕರು ಮೊದಲಿಗರು ಅಂತ. ಇದು 1 word ಆನ್ಸರ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಸುಮಾರು ಬಾರಿ ರಿಪೀಟ್ ಆಗಿದೆ. ಇನ್ನು ನೋಡಿ 14ನೇ ಪ್ರಶ್ನೆ, ಆಧಾರಗಳು ಎಂದರೇನು ಅಂತ. ಆಧಾರಗಳು ಅಂದರೆ ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳುವ ಸಾಕ್ಷ್ಯಾಧಾರಗಳು ಅಂತ. ಏನು? ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳುವಂಥ ಅವನ್ನ ಅಂದರೆ ಸಾಕ್ಷ್ಯಾಧಾರಗಳನ್ನು ಆಧಾರಗಳು ಅಂತ ಕರೀತಾರೆ. ನಿರ್ದಿಷ್ಟವಾಗಿ ಹೇಳಬೇಕು ಅವು, ಮತ್ತು ಖಚಿತವಾಗಿ ಹೇಳಬೇಕು. ಅವುಗಳಿಗೆ ನಾವು ಇತಿಹಾಸದಲ್ಲಿ ಆಧಾರಗಳು ಅಂತ ಕರಿತೀವಿ, ಅಂಥ ಸಾಕ್ಷ್ಯಾಧಾರಗಳನ್ನು. ಇನ್ನು ನೋಡಿ ಇಲ್ಲಿದೆ 15ನೇ ಪ್ರಶ್ನೆ, ಈ ಜಾನಪದ ಗೀತೆ, ಕತೆ ಹೇಳೋದು, ಲಾವಣಿ, ಐತಿಹ್ಯ
ಇವು ಈ ಮೊದಲಾದವುಗಳು ಒಳಗೊಂಡಿರುವ ಸಾಹಿತ್ಯ ಯಾವುದು ಅಂತ ಕೇಳಿದ್ದಾರೆ. ಯಾವ ಸಾಹಿತ್ಯ ಅಂದರೆ ಇದರಲ್ಲಿ ಬರುತ್ತೆ ಈಗ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅಂತ. ಬರವಣಿಗೆ ರೂಪದಲ್ಲಿರೋವನ್ನ ನಾವು ಲಿಖಿತ ಸಾಹಿತ್ಯ ಅಂತೀವಿ. ಇಲ್ಲಿ ನೋಡಿ ಇಲ್ಲೇನಿದೆ, ಜನಪದ, ಗೀತೆ ಮತ್ತು ಕತೆ, ಲಾವಣಿ, ಐತಿಹ್ಯಗಳು ಇವೇನಾಗ್ತವೆ, ಮೌಖಿಕ ಸಾಹಿತ್ಯ ಆಗ್ತವೆ. ಮೌಖಿಕವಾಗಿ ಇದು ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಹೋಗುವಂಥ, ಅಂದರೆ ಲಿಖಿತ ರೂಪದಲ್ಲಿ ಇಲ್ಲದೆ ಇರುವಂತಹ ಸಾಹಿತ್ಯಗಳು. ಹಾಗಾಗಿ ಇದು ಮೌಖಿಕ ಸಾಹಿತ್ಯಕ್ಕೆ ಉದಾಹರಣೆ ಆಗುತ್ತೆ ಅಂತ. ಇನ್ನು ನೋಡಿ 16ನೇ ಪ್ರಶ್ನೆ ಇದೆ, ಉತ್ಖನನ ಎಂದರೇನು? ಸುಮಾರು ಬಾರಿ ರಿಪೀಟ್ ಆಗಿದೆ ಇದೊಂದು ಪ್ರಶ್ನೆ. ಏನು ಉತ್ಖನನ ಅಂದರೆ ಸಿಂಪಲ್, ಇದು ಮಾನವನ ಪ್ರಾಚೀನ ಅವಶೇಷಗಳನ್ನು ಅಥವಾ ಪಳೆಯುಳಿಕೆಗಳನ್ನು ನೋಡಿ, ಮಾನವ ಬಿಟ್ಟು ಹೋದಂಥ ಪ್ರಾಚೀನ ಅವಶೇಷಗಳು ಮತ್ತು ಪಳೆಯುಳಿಕೆಗಳು, ಅವಶೇಷ ಮತ್ತು ಪಳೆಯುಳಿಕೆಗಳನ್ನು ಅಂದರೆ ಮಾನವ ಹಿಂದೆ ಜೀವನ ಮಾಡಿ ಹೋದಂಥ ಸಂದರ್ಭದಲ್ಲೇ ಪಳೆಯುಳಿಕೆ, ಈ ಅವಶೇಷ ಮತ್ತು ಪಳೆಯುಳಿಕೆಗಳನ್ನು ಆತ ಏನು ಮಾಡಿರ್ತಾನೆ, ಬಿಟ್ಟಿರ್ತಾನೆ. ಅಂತಹ ಅವಶೇಷಗಳನ್ನು ಅಥವಾ ಪಳೆಯುಳಿಕೆಗಳನ್ನು ಏನು ಮಾಡೋದು ಅಂದರೆ ಹೊರ ತೆಗೆಯುವಂಥ ಒಂದು ವೈಜ್ಞಾನಿಕ ಭೂ ಅಗೆತ. ಇದು ವೈಜ್ಞಾನಿಕವಾದಂಥ ಭೂ ಅಗೆತವನ್ನು ಭೂ ಉತ್ಖನನ ಅಂತ ಕರೀತಾರೆ. ಅದು ವೈಜ್ಞಾನಿಕ ಭೂ ಅಗೆತವನ್ನು ಅಗೆದು ನೋಡೋದು ಅಂದರೆ ಅವಶೇಷಗಳನ್ನು ಮತ್ತು ಪಳೆಯುಳಿಕೆಗಳನ್ನು, ಇದನ್ನು ಉತ್ಖನನ ಅಂತ ಕರೀತಾರೆ. ಸುಮಾರು ಬಾರಿ ರಿಪೀಟ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ಕಾರ್ಬನ್ 14 ಅನ್ನುವಂಥ ಒಂದು ವೈಜ್ಞಾನಿಕ ಮೆಥಡನ್ನು ಕೂಡ ಬಳಸ್ತಾರೆ. ಅದನ್ನು ನಾವು ನೆನಪಿಡಬೇಕು ಇಲ್ಲಿ. ಇನ್ನು ನೋಡಿ 17ನೇ ಪ್ರಶ್ನೆ, ಮಾನವರ ವಿಕಾಸ ಎಷ್ಟು ವರ್ಷಗಳ ಹಿಂದೆ ನಡೆಯಿತು ಅಂತ ಕೇಳಿದ್ದಾರೆ. ಮಾನವ ಅಂದರೆ ದಕ್ಷಿಣ ಆಫ್ರಿಕಾ ಅಂತ ಏನು ನೋಡಿದ್ವಲ್ಲ, ಅಲ್ಲಿ ಮಾನವನ ವಿಕಾಸ ಆಗುತ್ತೆ. ಅಲ್ಲಿ ಎಷ್ಟು ಲಕ್ಷ ವರ್ಷಗಳು ಅಂದರೆ 18 ಲಕ್ಷ ವರ್ಷಗಳ ಹಿಂದೆ ಆಗುತ್ತೆ ನೋಡಿ ಮಾನವನ ವಿಕಾಸ ಆಗಿದ್ದು. 18 ಲಕ್ಷ ವರ್ಷಗಳ ಹಿಂದೆ ಮಾನವ ವಿಕಾಸ ಆಗಿದ್ದು ಅಂತ. ಇನ್ನು ನೋಡಿ ಎಷ್ಟನೇ ಪ್ರಶ್ನೆ ಈಗ ಇದೆ, 18ನೇ ಪ್ರಶ್ನೆ ನೋಡಿ, ಅಕ್ಷರದ ಪರಿಚಯವೇ ಇಲ್ಲದ ಇತಿಹಾಸದ ಕಾಲಘಟ್ಟ ಯಾವುದು ಅಂದರೆ, ಅಕ್ಷರಗಳ ಪರಿಚಯ ಇಲ್ಲದೆ ಇರುವಂಥ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಅಂತ ಕರೀತಾರೆ. ಪ್ರಾಗೈತಿಹಾಸಿಕ ಕಾಲ. ಪ್ರಶ್ನೆ ಸಂಖ್ಯೆ 18, ಅಕ್ಷರಗಳ ಪರಿಚಯನೇ ಇಲ್ಲ, ಇತಿಹಾಸ ರಚನೆಗೆ ಇಂಥ ಮುಂಚಿನ ಕಾಲವನ್ನು ಏನಂತ ಕರೀತಾರೆ ಅಂದರೆ ಪ್ರಾಗೈತಿಹಾಸಿಕ ಕಾಲ. ಪ್ರಾಗೈತಿಹಾಸಿಕ ಕಾಲ ಅಂತ ಕರೀತಾರೆ. ಏನು, ಅಕ್ಷರಗಳ ಪರಿಚಯ ಲಿಖಿತ ಇತಿಹಾಸಕ್ಕಿಂತ ಪೂರ್ವದಲ್ಲಿ ಇದನ್ನು ಪ್ರಾಗೈತಿಹಾಸ ಕಾಲ ಅಥವಾ ಪ್ರಾಗೈತಿಹಾಸಿಕ ಕಾಲ ಅಂತ ಕರೀತಾರೆ. ಇನ್ನು ನೋಡಿ 19ನೇ ಪ್ರಶ್ನೆ, ಪುರಾತತ್ವ ಆಧಾರಗಳು ಎಂದರೇನು ಅಂತ ಇದೆ ಇಲ್ಲಿ. ಪುರಾತತ್ವ ಆಧಾರಗಳು ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು. ಹಿಂದೆ ಮಾನವರು ನಿರ್ಮಿಸಿದಂಥ ಸ್ಮಾರಕಗಳಾಗಿರಲಿ ಮತ್ತು ಬಳಸಿದಂಥ ಭೌತಿಕ ವಸ್ತುಗಳಾಗಿರಲಿ, ಇವೆಲ್ಲವೂ ಕೂಡ ಪುರಾತತ್ವ ಆಧಾರಗಳು ಅಂತ ಅನಿಸ್ಕೊಳ್ತವೆ. ಸ್ಮಾರಕಗಳು, ನಾಣ್ಯಗಳು ಇತ್ಯಾದಿ ಬರ್ತವೆ. ಇನ್ನು ನೋಡಿ 20ನೇ ಪ್ರಶ್ನೆ, ಲೋಹಗಳ ಬಳಕೆ ಪ್ರಾರಂಭವಾದ ಕಾಲ ಯಾವುದು ಅಂತ. ಲೋಹಗಳನ್ನು ಯಾವಾಗ ಬಳಸಲಿಕ್ಕೆ ಶುರು ಮಾಡ್ತಾರೆ ಅಂದರೆ ನವಶಿಲಾಯುಗದ ಕೊನೆಯ ಕಾಲದಲ್ಲಿ ಲೋಹಗಳನ್ನು ಬಳಸ್ತಾರೆ. ಯಾವಾಗ? ನವಶಿಲಾಯುಗದ ಕೊನೆಯ ಭಾಗದಲ್ಲಿ. ಹಿಂಗೆ ಕೇಳ್ತಾರೆ ಆಪ್ಷನ್ನು, ನವಶಿಲಾಯುಗದ ಕೊನೆಯ ಭಾಗದಲ್ಲಿ, ಈ ಥರ ಪ್ರಶ್ನೆಗಳನ್ನು ಆಪ್ಷನ್ಗಳನ್ನು ಹಾಕುವಂಥದ್ದು. ಹಾಗಾಗಿ ನಾವು ನೆನಪಿಡಬೇಕು, ಲೋಹಗಳ ಬಳಕೆಯನ್ನು ನವಶಿಲಾಯುಗದ ಕೊನೆಯ ಮೂಮೆಂಟಲ್ಲಿ ಬಳಸಲಿಕ್ಕೆ ಶುರು ಮಾಡ್ತಾರೆ ಅಂತ. ಇನ್ನು ನೋಡಿ ಪ್ರಶ್ನೆ ಸಂಖ್ಯೆ 21 ಇದೆ, ಹೊಂದಿಸಿ ಬರೆಯಿರಿ ಅಂತ ಇದೆ ಇಲ್ಲಿ. ಏನಿದು? ಹೊಂದಿಸಿ ಬರೆಯಿರಿ. 21ನೇ ಪ್ರಶ್ನೆ ಏನಿದೆ? ಪುರಾತತ್ವ ಆಧಾರಗಳು ಅಂತ ಇದೆ. 21ನೇ ಶತಮಾನ, ಕಾಲಕ್ರಮ, ಬೆಂಕಿಯ ಪರಿಚಯ, ಆಯುಧ ಉತ್ಪಾದನಾ ನೆಲೆ ಅಂತ ಇದೆ. ಇಲ್ಲಿ ನೋಡಿ, ನಾವು ಹೊಂದಿಸಿ ಬರೆಯೋದನ್ನು ನೋಡಿದಾಗ ಪುರಾತತ್ವ ಆಧಾರಗಳು ಅಂದರೆ ಇದು ಶಾಸನಗಳು ಅಂತ ಒಂದು ಆಪ್ಷನ್ಗೆ ನಾವು ಹೊಂದಿಸ್ಬೋದು. ಇದನ್ನು ಯಾವುದು? ಶಾಸನಗಳು ಅಂತ ಬರುತ್ತೆ. ಇದೆ ನೋಡಿ, ಆಪ್ಷನ್ ಬಿ ಇದೆ, ಶಾಸನಗಳು. ನೆಕ್ಸ್ಟ್ ಇದೆ ನೋಡಿ 21ನೇ ಶತಮಾನ. 21ನೇ ಶತಮಾನ ಅನ್ನೋದು ಇಲ್ಲಿ ಬರುತ್ತೆ 2001ರಿಂದ 2100 ಅಂತ ಏನಿದೆಯಲ್ಲ, ಇದು 21ನೇ ಶತಮಾನ ಆಗುತ್ತೆ. ಈಗೇನು ನಾವು
2025 ಇದೀವಲ್ಲ, ಇದು 21ನೇ ಶತಮಾನ ಅಂತೇಳಿ. ಇಲ್ಲಿ ನೋಡಿ ಕಾಲಕ್ರಮ ಅಂತ ಒಂದು 3ನೇ ಇದೆ. ಕಾಲಕ್ರಮ ಅಂದರೆ ಇವು ಇಸ್ವಿಗಳು ಬರುತ್ತೆ, ಇದಕ್ಕೆ ಇಸ್ವಿಗಳು ಸರಿಯಾದ ಹೊಂದಿಕೆ ಆಗುತ್ತೆ. ಇನ್ನು ಬೆಂಕಿಯ ಪರಿಚಯ ಅಂತ ಇದೆ ನೋಡಿ 4ನೇದು. ಬೆಂಕಿಯ ಪರಿಚಯ ಎಲ್ಲಿ ಆಯಿತು ಅಂದರೆ ಹಳೆ ಶಿಲಾಯುಗದಲ್ಲಿ ಆಯಿತು ಅಂತ, ಹಳೆ ಶಿಲಾಯುಗದಲ್ಲಿ ಆಯಿತು. ಇನ್ನು ಆಯುಧ ಉತ್ಪಾದನಾ ನೆಲೆ ಅಂತ ಇದೆ. ಇದು ಇಲ್ಲಿ ಬಳ್ಳಾರಿ ಸಮೀಪದ ಸಂಗನಕಲ್ಲು ಅನ್ನೋ ಒಂದು ಇದರಲ್ಲಿ, ಅಂದರೆ ಇದು ಶಿಲಾಯುಗದ ಜನರ ಒಂದು ನೆಲೆಯಾಗಿತ್ತು, ಆಯುಧ ಉತ್ಪಾದನಾ ನೆಲೆಯಾಗಿತ್ತು ಬಳ್ಳಾರಿ ಸಮೀಪದ ಸಂಗನಕಲ್ಲು. ಇದು ಸರಿಯಾಗಿ ಹೊಂದಿಕೆ ಮಾಡಿರುವಂಥ ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಇದೆ ಇಲ್ಲಿ. ಇದು ಸಿಂಪಲ್ ಇದೆ, ಅಂದರೆ ನಾವು ಇತಿಹಾಸದಲ್ಲಿ ಮೊದಲು ನಡೆದ ಘಟನೆಯನ್ನು ಮೊದಲು ಬರೆದು ಅದರಿಂದ ಕ್ರಮಬದ್ಧ ಕಾಲಾನುಕ್ರಮವಾಗಿ ಬರ್ಕೊಂಡು ಹೋಗೋದು ಅಂತ. ಇಲ್ಲೇನಾಗುತ್ತೆ, 3ನೇ ಘಟನೆ ಇದೆ ನೋಡಿ. ವಿದ್ಯಾರ್ಥಿಯ ತಂದೆ ಜನನ ಆಗುತ್ತೆ ಫಸ್ಟು, ವಿದ್ಯಾರ್ಥಿಯ ತಂದೆ ಜನನ ಆಗುತ್ತೆ ಫಸ್ಟು ಒಂದಿದು. ಇನ್ನು ನಂತರ ವಿದ್ಯಾರ್ಥಿಯ ತಾಯಿ ಜನನ ಆಗುತ್ತೆ 2. 3ನೇದು ನೋಡಿ ವಿದ್ಯಾರ್ಥಿ ಜನನ ಆಗುತ್ತೆ. ಇನ್ನು 4ನೇದು ಯಾವುದು ಹೊಂದಿಕೆ ಆಗುತ್ತೆ ಕಾಲಾನುಕ್ರಮದಲ್ಲಿ ಅಂದರೆ ವಿದ್ಯಾರ್ಥಿ ಶಾಲೆಗೆ ಸೇರ್ತಾನೆ, ಅದ ನಂತರ ವಿದ್ಯಾರ್ಥಿ 5ನೇ ತರಗತಿ ಪಾಸ್ ಆಗ್ತಾನೆ. ಈ ರೀತಿಯಾಗಿ ನಾವು ಕಾಲಾನುಕ್ರಮದಲ್ಲಿ ಈ ಘಟನೆಗಳನ್ನು 1 by 1 ಕಾಲಾನುಕ್ರಮವಾಗಿ ಬರೆಯೋ ಮೆಥಡ್ ಅಂತ ಇದು. ಇನ್ನು ನೋಡಿ 3ನೇ ಪದಕ್ಕೆ ಸಂಬಂಧಿಸಿದಂತೆ 4ನೇ ಪದ ಬರೆಯಿರಿ ಅಂತ ಇದೆ. ಪ್ರಶ್ನೆ ಸಂಖ್ಯೆ 23 ನೋಡಿ. 3ನೇ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಏನು ಸಿಂಪಲ್ ಇದೆ. ಮಧ್ಯ ಶಿಲಾಯುಗ ಅಂದರೆ ಸೂಕ್ಷ್ಮ ಶಿಲಾಯುಗ ಅಂತ ಕರೀತಿದ್ರು. ಹಳೆಯ ಶಿಲಾಯುಗವನ್ನು ಏನಂತ ಕರೀತಾರೆ ಅಂದರೆ ಇತಿಹಾಸದ ಆರಂಭಿಕ ಪುರಾತತ್ವ ಅಂತ ಕರೀತಾರೆ. ಹಳೆಯ ಶಿಲಾಯುಗವನ್ನು ಇತಿಹಾಸದ ಆರಂಭಿಕ ಪುರಾತತ್ವದ ಹಂತ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ 24ನೇ ಪ್ರಶ್ನೆ ಸಂಖ್ಯೆ 24. ಹಳೆಯ ಶಿಲಾಯುಗ ಅಲೆಮಾರಿ. ಮಧ್ಯ ಶಿಲಾಯುಗದಲ್ಲಿ ಹಳೆಯ ಶಿಲಾಯುಗದ ಜನರು ಅಲೆಮಾರಿಗಳಾಗಿದ್ದರು. ಇನ್ನು ಮಧ್ಯ ಶಿಲಾಯುಗದ ಜನರು ಏನಂದರೆ ಇವರು ಪಶುಪಾಲಕರು ಅಂತ. ಏನದು ಪಶುಪಾಲಕರು. ಕೇಳ್ತಾನೆ ಪ್ರಶ್ನೆ, ಹಳೆಯ ಶಿಲಾಯುಗದ ಜನರ ಕಸುಬು, ಮಧ್ಯ ಶಿಲಾಯುಗದ ಜನರ ಕಸುಬು ಅಂತ. ಹಳೆಯ ಶಿಲಾಯುಗದ ಜನರು ಅಲೆಮಾರಿಗಳು, ಮಧ್ಯ ಶಿಲಾಯುಗದ ಜನರು ಅವರು ಒಂದು ಕಡೆ ನೆಲೆ ನಿಂತು ಪಶುಪಾಲನೆಯನ್ನು ಮಾಡ್ತಾರೆ ಅನ್ನೋದನ್ನು ಗಮನಿಸಬೇಕು ಅಂತ. ಇತಿಹಾಸದಲ್ಲಿ ಯಾವಾಗ ಅನ್ನೋದು ಕಾಲವನ್ನು ಸೂಚಿಸಿದರೆ, ಯಾವಾಗ ಅಂದರೆ ಕಾಲವನ್ನು ಸೂಚಿಸಿದರೆ, ಎಲ್ಲಿ ಅನ್ನೋದು ಏನು ಸೂಚಿಸುತ್ತೆ ಅಂದರೆ ಸ್ಥಳ ಅಂತ ಬರುತ್ತೆ. ಸ್ಥಳ ಎಲ್ಲಿ ನಡೀತು ಆ ಘಟನೆ ಅಂತ. ಈ ರೀತಿಯಾಗಿ. ಇನ್ನು ನೋಡಿ 26ನೇ ಪ್ರಶ್ನೆ. ಜನಪದ ಗೀತೆ ಅನ್ನೋದು ಸಾಹಿತ್ಯ ಆಧಾರಗಳು, ಅದರಲ್ಲಿ ಮೌಖಿಕ ಸಾಹಿತ್ಯ. ಇನ್ನು ಸ್ಮಾರಕಗಳು ಏನಾಗುತ್ತೆ ಅಂದರೆ ಸ್ಮಾರಕಗಳು ಅದೇ ಆಗಲೇ ಹೇಳಿದ್ವಲ್ಲ ನಾವು, ಸ್ಮಾರಕಗಳು ಅಂದರೆ ಪುರಾತತ್ವ ಆಧಾರಗಳಲ್ಲಿ ಬರುತ್ತೆ. ಅಂದರೆ ಮಾನವನು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ, ಅಂದರೆ ಇಲ್ಲಿ ನಿರ್ಮಿಸಿದ ಅಂದರೆ ಸ್ಮಾರಕ ಅಂತ ಆಗಲೇ ಹೇಳಿದ್ವಿ ನಾವು. ಈ ಸ್ಮಾರಕಗಳು ಏನಾಗ್ತವೆ, ಪುರಾತತ್ವ ಆಧಾರಗಳು ಆಗ್ತವೆ. ಏನು ಹೇಳಿ ಪುರಾತತ್ವ ಆಧಾರಗಳು, ಪುರಾತತ್ವ ಸ್ಮಾರಕಗಳು. ಇನ್ನು ನೋಡಿ ಅತ್ಯಂತ ಗಡುಸಾದ ಲೋಹ ಅಂದರೆ ಕಬ್ಬಿಣ. ಇಲ್ಲಿ ಕೊಟ್ಟಿದ್ದಾರೆ ಅತ್ಯಂತ ಗಡುಸಾದ ಲೋಹ ಕಬ್ಬಿಣ. ಇನ್ನು ಗಡುಸಾದ ಮಿಶ್ರ ಲೋಹ ಯಾವುದು ಅಂತ ಕೇಳಿದ್ದಾರೆ. ಅದು ಯಾವುದು ಅಂದರೆ ಕಂಚು ಅಂತ ಸರಿಯಾದ ಉತ್ತರ ಆಗುತ್ತೆ, ಕಂಚು ಅಂತ. ಇನ್ನು 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ನೋಡಿ. ಇದು GPSTRಗೆ ಡಿಸ್ಕ್ರಿಪ್ಟಿವ್ ಮೆಥಡ್ಗೆ ತುಂಬ ಹೆಲ್ಪ್ಫುಲ್ ಆಗುವಂಥ ಒಂದು ಪ್ರಶ್ನೆಗಳಿವು. ಇವನ್ನ ತುಂಬ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನೆನಪಿಟ್ಕೊಂಡು. ಇಲ್ಲಿದೆ ನೋಡಿ ಮೊದಲ ಪ್ರಶ್ನೆ, ಇತಿಹಾಸದ 3 ಪ್ರಧಾನ ಕಾಲಗಳು ಯಾವುವು ಅಂತ ಕೇಳಿದ್ದಾರೆ. ಇತಿಹಾಸದ 3 ಪ್ರಧಾನ ಕಾಲಗಳು ನೋಡಿ. 1 ಅಕ್ಷರಗಳ ಪರಿಚಯವೇ ಇಲ್ಲದ ಕಾಲ ಅಂತ ಹೇಳಿದ್ವಿ. ಯಾವುದದು? ಪ್ರಾಗೈತಿಹಾಸ ಕಾಲ ಅಂತ 1 ಬರುತ್ತೆ. ಇನ್ನು 2ನೇದು ನೋಡಿ ಪೂರ್ವಭಾವಿ ಕಾಲ ಅಂದರೆ ಇತಿಹಾಸ ಅಂದರೆ ಅಕ್ಷರಗಳನ್ನು ಬಳಸುವಂಥ ಅಥವಾ ಇತಿಹಾಸವನ್ನು ರಚನೆ ಮಾಡುವಂಥ ಮುಂಚಿನ ಕಾಲ ಅಂತ. ಇನ್ನು 3ನೇದು ಬರುತ್ತೆ
ಇತಿಹಾಸ ಕಾಲ ಅಂತ. ಇತಿಹಾಸ ಕಾಲ. ಈ ರೀತಿಯಾಗಿ ಮೂರು ನಾವು ಇತಿಹಾಸದ ಮೂರು ಪ್ರಧಾನ ಕಾಲಗಳನ್ನು ಗಮನಿಸ್ತೀವಿ. ಏನು ಪ್ರಾಗೈತಿಹಾಸ ಕಾಲ, ಪೂರ್ವಭಾವಿ ಕಾಲ ಮತ್ತು ಇನ್ನೊಂದು ಇತಿಹಾಸ ಕಾಲ ಅಂತ. ಈ ರೀತಿಯಾಗಿ ನಾವು ಇತಿಹಾಸದ ಮೂರು ಪ್ರಧಾನ ಕಾಲಗಳನ್ನು ನಾವು ಗಮನಿಸ್ತೀವಿ ಅಂತ. ಇನ್ನು 29ನೇ ಪ್ರಶ್ನೆಯನ್ನು ನೋಡಿ. ಹಳೆಯ ಶಿಲಾಯುಗದ ಮಾನವರ ಉಪಕರಣಗಳನ್ನು ಹೆಸರಿಸಿ ಅಂತ ಇದೆ. ಹಳೆಯ ಶಿಲಾಯುಗದ ಕಾಲದ ಜನರ ಉಪಕರಣಗಳು ಏನು ಅಂದರೆ, ಹಳೆ ಶಿಲಾಯುಗ, ಮತ್ತು ಈಗ ಕನ್ಫ್ಯೂಸ್ ಆಗಬಾರ್ದು, ಮಧ್ಯ ಶಿಲಾಯುಗ, ನವಶಿಲಾಯುಗ, ಈ ರೀತಿಯಾಗೆಲ್ಲ ಹಳೆಯ ಶಿಲಾಯುಗದಲ್ಲೇ ಬಳಸಿದಂಥ ಉಪಕರಣಗಳು ಯಾವುವು ಅಂತ ಕೇಳಿದ್ದಾರೆ. ನೋಡಿ, ಅಲ್ಲಿ ಹಿರೆ ಚಕ್ಕೆ ಇನ್ನೊಂದಿದೆ. ಇನ್ನು ಚಾಕುವನ್ನು ಬಳಸ್ತಾರೆ, ಚಾಕು. ನೆಕ್ಸ್ಟ್ ಕಲ್ಲುಳಿ ಅಂತ ಬರುತ್ತೆ, ಕಲ್ಲುಳಿ ಅಂತ. ಇದು ಒಂದು ಅವರ ಆಯುಧ, ಯಾರ್ದು? ಹಳೆಯ ಶಿಲಾಯುಗದ ಜನರದು. ಇನ್ನೊಂದಿದೆ ಮೋನೆ ಅಂತ ಒಂದು ಬರುತ್ತೆ. ಈ ರೀತಿಯಾದಂಥ ಉಪಕರಣಗಳನ್ನು ಹಳೆಯ ಶಿಲಾಯುಗದ ಜನರು ಬಳಸ್ತಾರೆ. ಏನು? ಚಾಕು, ಹಿರೆಚಕ್ಕೆ, ಕಲ್ಲುಳಿ ಮತ್ತು ಮೋನೆ ಅಂತ. ಈ ರೀತಿಯಾಗಿ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಹಳೆಯ ಶಿಲಾಯುಗದ ಜನರು ಬಳಸ್ತಾರೆ ಅಂತ. ಇನ್ನು ನೋಡಿ, ಪ್ರಶ್ನೆ ಸಂಖ್ಯೆ 30 ಇದೆ. ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು ಅಂತ ಕೇಳಿದರೆ ಎರಡೇ ಬರ್ತವೆ. ಒಂದು ಸಾಹಿತ್ಯಾಧಾರಗಳು, ಇನ್ನೊಂದು ಪುರಾತತ್ವ. ಎರಡೇ ಇತಿಹಾಸದ ಆಧಾರಗಳಲ್ಲಿ ಎರಡು ವಿಧ. ಏನು? ಒಂದು ಸಾಹಿತ್ಯ ಆಧಾರಗಳು, ಇನ್ನೊಂದಿದೆ ಎರಡನೇದು ಪುರಾತತ್ವ ಆಧಾರಗಳು. ನೋಡಿ, ಈ ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳಲ್ಲಿ ಬೇರೆ ಬೇರೆ ಇದು ಬರ್ತವೆ. ಏನು? ಆಯ್ಕೆಗಳು ಭಾಗಗಳು ಬರ್ತವೆ. ಸಾಹಿತ್ಯ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ. ಅದರಲ್ಲಿ ಸಾಹಿತ್ಯ ಆಧಾರಗಳಲ್ಲಿ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅಂತ ಬರುತ್ತೆ. ಅದರಲ್ಲಿ ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತ ಬರುತ್ತೆ. ಇನ್ನು ಮೌಖಿಕ ಸಾಹಿತ್ಯದಲ್ಲಿ ಲಾವಣಿಗಳು, ಜಾನಪದ ಕಥೆಗಳು ಮತ್ತು ಐತಿಹ್ಯಗಳು ಅಂತ ಬರ್ತವೆ. ಇನ್ನು ಪುರಾತತ್ವ ಆಧಾರಗಳಲ್ಲಿ 4 ವಿಧಗಳು ಬರ್ತವೆ. ಸ್ಮಾರಕಗಳು, ನಾಣ್ಯಗಳು ಮತ್ತು ಶಾಸನಗಳು ಹಾಗೂ ಇತರ ಅವಶೇಷಗಳು ಅಂತ ಬರ್ತವೆ. ಅದನ್ನು ಮುಂದೆ ನಾವು ತರಗತಿ ಮಾಡುವಂಥ ಸಂದರ್ಭದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ. ಈಗ ನೋಡಿ, ಇನ್ನು ಮುಂದಿನ ಪ್ರಶ್ನೆ. ನವಶಿಲಾಯುಗದಲ್ಲಿ ಕೃಷಿಯ ಉಗಮಕ್ಕೆ ಕಾರಣವಾದಂಥ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ನವಶಿಲಾಯುಗದಲ್ಲಿ ಕೃಷಿಯ ಉಗಮಕ್ಕೆ ಕಾರಣವಾದಂಥ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿದೆ, ಪಶುಗಳಿಗೆ ಆಹಾರದ ಅಭಾವ ಸೃಷ್ಟಿಯಾಯಿತು. ಇದಕ್ಕೆ ಆನ್ಸರ್ ಇದು. ಕೃಷಿಯ ಉಗಮಕ್ಕೆ ಕಾರಣವಾದಂಥ ಅಂಶಗಳು ಅಂದರೆ ಒಂದು ಅಂಶ ಏನಾಗುತ್ತೆ, ಪಶುಗಳಿಗೆ ಆಹಾರದ ಅಭಾವ ಸೃಷ್ಟಿಯಾಯಿತು, ಹಾಗಾಗಿ ಅವರು ಕೃಷಿ ಮಾಡಲಿಕ್ಕೆ ಮುಂದಾಗ್ತಾರೆ ಅಂತ. ಇನ್ನು ಆಹಾರಕ್ಕಾಗಿ ಅಲಿಯುವುದನ್ನು ಬಿಟ್ಟು ಆಹಾರ ಉತ್ಪಾದನೆಗೆ ಮುಂದಾಗ್ತಾರೆ ಅವರು. ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿ ಆರಂಭಿಸಿದ್ರು ಅವರು. ಈಗ ಅವರೆಲ್ಲ ಒಂದು ಕಡೆ ಅಲೆಮಾರಿ ಜೀವನವನ್ನು ಬಿಟ್ಟು ಒಂದು ಕಡೆ ನೆಲೆ ನಿಂತಿದ್ದರ ಉದ್ದೇಶ ಅಂದರೆ ಅಲ್ಲಿ ನದಿ ತೀರಗಳಲ್ಲಿ ನೀರು ಇರುವಂಥ ಒಂದು ಕಾರಣಕ್ಕಾಗಿ ಮತ್ತು ಆ ನದಿ ತೀರಗಳಲ್ಲಿ ಫಲವತ್ತಾದಂಥ ಮಣ್ಣು ಇರೋದರಿಂದ ಅಲ್ಲಿನ ನೀರನ್ನು ಮತ್ತು ಮಣ್ಣನ್ನು ಬಳಸ್ಕೊಂಡು ಅವರು ಕೃಷಿಯನ್ನು ಆರಂಭಿಸ್ತಾರೆ ಅಂತ. ಇನ್ನು ಜನರಿಗೆ ಧಾನ್ಯ ಮತ್ತು ಪಶುಗಳಿಗೆ ಮೇವು ದೊರಕಿತ್ತು, ಹೀಗಾಗಿ ಅವರು ಕೃಷಿಯ ಬೆಳವಣಿಗೆಗೆ ಕಾರಣವಾಯಿತು ಅಂತ. ಧಾನ್ಯ ಮತ್ತು ಅವರು ಸಾಕುವಂಥ ಪಶುಗಳಿಗೆ ಅಲ್ಲಿ ಏನಾಯಿತು, ಮೇವು ದೊರಕಿತು ಅಂತ ನದಿ ತೀರಗಳಲ್ಲಿ. ಇನ್ನು ಕೃಷಿಯು ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಕಾರಣವಾದಂಥ ಮೊದಲ ಹೆಜ್ಜೆ ಆಯಿತು ಅಂತ. ಯಾಕಂದರೆ ಕೃಷಿ ಅನ್ನೋದು ಜನರು ಅಲ್ಲೇ ಇದ್ದು ವಾಸ ಮಾಡಲಿಕ್ಕೆ ಶುರು ಮಾಡ್ತಾರೆ ಮತ್ತು ಅದರಿಂದ ಸಂಸ್ಕೃತಿ ಬೆಳೀತು ಮತ್ತು ಅವರು ನಾಗರಿಕರಾಗಿ ಬೆಳೆದರು ಅನ್ನೋ ಸಲುವಾಗಿ ಮೊದಲ ಹೆಜ್ಜೆ ಆಯಿತು ಅಂತ ಹೇಳ್ತಾರೆ. ಭಾರತದ ಉಪಖಂಡದಲ್ಲೇ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡು ಬಂದಿದೆ ಮೊದಲು ಅಂತ. ಈಗಿನ ಪಾಕಿಸ್ತಾನದ ಮೆಹರ್ಗರ್ ಅನ್ನೋ ಒಂದು ಸ್ಥಳದಲ್ಲಿ ಮೊಟ್ಟ ಮೊದಲು ಭಾರತದಲ್ಲಿ ಕೃಷಿ ಮಾಡಿದಂಥ ಒಂದು ಸಾಕ್ಷಿ ಅಲ್ಲಿ ದೊರಕಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಹೀಗಾಗಿ ಕೃಷಿಯ ಬೆಳವಣಿಗೆಗೆ ಕಾರಣವಾದಂಥ ಈ ಅಂಶಗಳನ್ನು ನಾವು ಗಮನಿಸಬೇಕು ಅಂತ. ಇನ್ನು ನೋಡಿ,
ಪ್ರಶ್ನೆ ಸಂಖ್ಯೆ 32. ಕಬ್ಬಿಣದ ಪರಿಚಯದಿಂದ ಕಬ್ಬಿಣ ಯುಗದಲ್ಲಿ ಉಂಟಾದ ಬದಲಾವಣೆಗಳು ಯಾವುವು ಅಂತ. ಕಬ್ಬಿಣ ಯಾವಾಗ ಪರಿಚಯ ಆಯಿತೋ ಆ ಕಬ್ಬಿಣ ಯುಗ ಅಂತ ಆರಂಭ ಆಗುತ್ತೆ, ಅಲ್ಲಿ ಆಗಿರುವಂಥ ಬದಲಾವಣೆಗಳು ಯಾವುವು ಅಂತ 32ನೇ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ಗಮನಿಸಿದ್ರೆ ನೋಡಿ, ಕಬ್ಬಿಣ ಯಾವಾಗ ಪರಿಚಯ ಆಯಿತೋ ಆ ಕಬ್ಬಿಣ ಯುಗದ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿ ಕಾಲ ಅಂತ ಕರೀತಾರೆ. ಈ ಕಬ್ಬಿಣ ಯುಗವನ್ನು ಬೃಹತ್ ಶಿಲಾ ಸಂಸ್ಕೃತಿ ಕಾಲ ಅಂತ ಕರೀತಾರೆ. ಕಬ್ಬಿಣದ ಆಯುಧ ಮತ್ತು ಸಲಕರಣೆಗಳು ಕೃಷಿ ಮತ್ತು ಕರಕುಶಲ ಉತ್ಪಾದನೆಯಲ್ಲಿ ನೆರವಾಗ್ತವೆ. ಕಬ್ಬಿಣವನ್ನು ಕೃಷಿ ಮತ್ತು ಕರಕುಶಲ ಒಂದು ಉತ್ಪಾದನೆಯಲ್ಲಿ ಬಳಸ್ತಾರೆ ಅಂತ. ಏನು ಬದಲಾವಣೆಗಳಾಗಿದ್ದಾವೆ ಅಂತ ಪ್ರಶ್ನೆಯನ್ನು ಕೇಳಿದಾರಲ್ಲ, ಅದಕ್ಕೆ ಪೂರಕವಾದಂಥ ಅಂಶಗಳಿವೆ. ಉತ್ತರ ಭಾರತದಲ್ಲಿ ಕೃಷಿ ಚಟುವಟಿಕೆಗಳು ಗರಿಗೆದರಿದವು. ಉತ್ತರ ಭಾರತದಲ್ಲಿ ಜಾಸ್ತಿ ಈ ಕಬ್ಬಿಣ ಸಿಕ್ಕಿರೋದ್ರಿಂದ ಕಬ್ಬಿಣ ಯುಗದಲ್ಲಿ ಕೃಷಿ ಚಟುವಟಿಕೆಗಳು ಹೆಚ್ಚಾದವು ಅಂತ. ಇನ್ನು ಹೆಚ್ಚುವರಿ ಉತ್ಪಾದನೆ ಆಯಿತು ಅಂತ. ಉತ್ಪಾದನೆಯಲ್ಲೂ ಕೂಡ ಒಂದು ಹೆಚ್ಚುವರಿಯನ್ನು ಕಾಣ್ತಾರೆ ಅವರು ಅಂತ. ಹೆಚ್ಚುವರಿ ಉತ್ಪಾದನೆಯನ್ನು ನಿಯಂತ್ರಿಸುವ ವರ್ಗ ಉಟ್ಕೊಳ್ತು ಅಂತ. ಇನ್ನು ಗಣರಾಜ್ಯಗಳು ಉಟ್ಕೊಂಡು ಆ ಗಣರಾಜ್ಯಗಳಲ್ಲಿ ನಂದ ಮೌರ್ಯ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬಂದವು ಅನ್ನೋದನ್ನು ನಾವು ಗಮನಿಸಬೇಕು. ಏನಂದರೆ ಕಬ್ಬಿಣ ಪರಿಚಯವಾದಂಥ ಕಬ್ಬಿಣ ಯುಗದಿಂದ ಆದಂತಹ ಬದಲಾವಣೆಗಳು ಅಂತ ಈ ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರ ಈ ಅಂಶಗಳು ಆಗಿರ್ತವೆ ಅಂತ. ಇನ್ನು 33ನೇ ಪ್ರಶ್ನೆಯನ್ನು ನೋಡೋಣ. ಈಗ ಇಲ್ಲಿ ಕೇಳಿದ್ದಾರೆ ನೋಡಿ, ಮಕ್ಕಳೇ ನಮಗೆ ಇತಿಹಾಸ ಏಕೆ ಬೇಕು ಅಂತ ಇದೆ. ಮಕ್ಕಳೇ ನಮಗೆ ಇತಿಹಾಸ ಏಕೆ ಬೇಕು ಅಂತ ಕೇಳಿದ್ದಾರೆ. ಅಂದರೆ ಇತಿಹಾಸದ ಅವಶ್ಯಕತೆ ಏನು ಅಂತ. ಇದಕ್ಕೆ ನಾವು ಸರಿಯಾದ ಉತ್ತರ ಏನಂತ ನೋಡೋದಾದರೆ, ನೋಡಿ, ಇತಿಹಾಸ ಯಾಕೆ ಬೇಕು ಅಂದರೆ ನಮಗೆ ಇತಿಹಾಸವು ನಮ್ಮ ದೇಶದ ಸ್ಮರಣ ಶಕ್ತಿ. ದೇಶ ಅನ್ನೋದಕ್ಕಿಂತ ಸಮಾಜ ಅಂತ ಬಳಸ್ಬೋದು ನಾವಿಲ್ಲಿ. ಸಮಾಜದ ಸ್ಮರಣ ಶಕ್ತಿ ಇದ್ದಂತೆ ಈ ನಮ್ಮ ಪೂರ್ವಿಕರು ಕೈಗೊಂಡಂತಹ ಒಳ್ಳೆಯ ಮತ್ತು ನೋಡಿ ನಮ್ಮ ಹಿಂದಿನವರು ಪೂರ್ವಿಕರು ಕೈಗೊಂಡಂಥ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದ ಅನುಭವಿಸಿದ ಸುಖ ದುಃಖಗಳನ್ನು ತೊಂದರೆಗಳನ್ನು ಈ ಇತಿಹಾಸ ಅನ್ನೋದು ತಿಳಿಸುತ್ತೆ ಅಂತ. ಒಳ್ಳೆಯದನ್ನು ಮತ್ತು ಕೈಗೊಂಡಂಥ ತಪ್ಪು ತೀರ್ಮಾನಗಳಿಂದ ಆದಂಥ ಒಳಿತು ಕೆಡುಕುಗಳನ್ನು ಇತಿಹಾಸ ತಿಳಿಸುತ್ತೆ. ಹಾಗಾಗಿ ನಮಗೆ ಇತಿಹಾಸ ಬೇಕು ಅಂತ. ಇನ್ನು ನೋಡಿ, ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಎಚ್ಚರಗೊಳಿಸುತ್ತೆ. ಅದು ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳುವ ಸಂದರ್ಭದಲ್ಲೇ ಇತಿಹಾಸ ಅನ್ನೋದು ಹಿಂದೆ ಹೀಗೆ ನಡೆದಿತ್ತು, ಹೀಗಾಗಿತ್ತು, ನಾವು ಈಗ ಮುಂದಿನ ತೀರ್ಮಾನಗಳನ್ನು ಈಗ ಕೈಗೊಂಡ್ರೆ ನಮ್ಮ ಫ್ಯೂಚರ್ ಹೀಗಿರುತ್ತೆ ಅನ್ನೋದನ್ನು ಎಚ್ಚರಿಸುತ್ತೆ. ಮತ್ತು ಪೂರ್ವಿಕರ ತತ್ವಾದರ್ಶಗಳು ವಿಚಾರಧಾರೆಗಳು ಮುಂದಿನ ತಲೆಮಾರುಗಳಿಗೆ ಮಾದರಿ ಹಾಗೂ ದಾರಿದೀಪವೂ ಆಗುತ್ತೆ. ಹಾಗಾಗಿ ನಮಗೆ ಇತಿಹಾಸ ಬೇಕು ಅನ್ನೋ ಒಂದು ಅಂಶವನ್ನು ಗಮನಿಸಬೇಕು ಅಂತ. ಇನ್ನು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪರಿಚಯಿಸುತ್ತೆ ಇತಿಹಾಸ ಅಂತ. ಹಿಂದೆ ನಮ್ಮ ಪೂರ್ವಿಕರು ಹೇಗೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿದ್ರು, ಆಚರಣೆ ಮಾಡ್ತಾಯಿದ್ರು, ಅವರ ಪರಂಪರೆಗಳೇನು ಅನ್ನೋದನ್ನು ಇತಿಹಾಸದಲ್ಲಿ ನಾವು ಅಧ್ಯಯನ ಮಾಡಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನುವಂಥದ್ದು. ಮತ್ತು ಶೌರ್ಯ ಪರಾಕ್ರಮಗಳು ಹಾಗೂ ತ್ಯಾಗ ಬಲಿದಾನಗಳು ಇವು ನಂತರದ ಪೀಳಿಗೆಗೆ ಸ್ಫೂರ್ತಿ ಆಗ್ತವೆ ಅಂತ. ಅದಕ್ಕೆ ಇತಿಹಾಸ ನಮಗೆ ಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿರೋದು. ಯಾಕೆ ಬೇಕು ಅಂತ ಅದಕ್ಕೆ ಪೂರಕವಾದಂಥ ಅಂಶಗಳು ಇವಾಗ್ತವೆ. ಇನ್ನು ನೋಡಿ, 34ನೇ ಪ್ರಶ್ನೆ ಸಂಖ್ಯೆ 34. ಇನ್ನು ನೋಡಿ, ಪ್ರಶ್ನೆ ಸಂಖ್ಯೆ 34. ಇತಿಹಾಸದ ಪ್ರಾಗೈತಿಹಾಸ ಕಾಲದ 3 ಹಂತಗಳಾವುವು ಅಂತ ಕೇಳಿದ್ದಾರೆ. ಪ್ರಾಗೈತಿಹಾಸ ಕಾಲದ 3 ಹಂತಗಳು ಯಾವ್ಯಾವು ಅಂದರೆ ಇತಿಹಾಸ ಪೂರ್ವಕಾಲ ಅಂತ ಏನು ಹೇಳ್ತೀವಲ್ಲ, ಅಕ್ಷರಗಳ ಪರಿಚಯವಿಲ್ಲದ ಕಾಲವನ್ನು 3 ಹಂತಗಳಾಗಿ ವಿಂಗಡಿಸಿದ್ದಾರೆ. ಅದು ಹಳೆಯ ಶಿಲಾಯುಗ, ಇನ್ನೊಂದು ಮಧ್ಯಶಿಲಾಯುಗ, ನೆಕ್ಸ್ಟ್ ನೋಡಿ ಇನ್ನೊಂದು ನವಶಿಲಾಯುಗ ಅಂತ ಬರುತ್ತೆ. ನವಶಿಲಾಯುಗ ಅಂತ ನೋಡಿ, ಒಂದು ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ ಮತ್ತು ನವಶಿಲಾಯುಗ ಅಂತ ಈ ರೀತಿಯಾಗಿ. ಇನ್ನು ನೋಡಿ, 35ನೇ ಪ್ರಶ್ನೆ.
ಜೀವ ವಿಕಾಸದ ಬಗ್ಗೆ ವಿವರಿಸಿ ಅಂತ ಕೇಳಿದ್ದಾರೆ. ಜೀವ ವಿಕಾಸ ಹೇಗಾಯಿತು ಅಂತ ಅದ್ರ ಬಗ್ಗೆ ವಿವರಿಸಿ. 35ನೇ ಪ್ರಶ್ನೆ. ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಕಾಣಿಸ್ಕೊಂಡಿದ್ದು ಆಗಲೇ ನೋಡಿದ್ವಲ್ಲ ನಾವು, ಏಕಕೋಶ ಜೀವಿಗಳು ವಿಕಾಸ ಹೊಂದ್ತವೆ ಮೊದಲು ಅಂತ. ನಂತರ ಮೃದ್ವಂಗಿಗಳು, ಮೀನು, ಸಸ್ಯ ಮತ್ತು ಕೀಟ ಹಾಗೂ ಉಭಯವಾಸಿ ರೆಕ್ಕೆಯುಳ್ಳ ಕೀಟಗಳು, ಸರೀಸೃಪ ಪಕ್ಷಿಗಳು, ಸಸ್ತನಿಗಳು, ಹೂ ಬಿಡುವ ಸಸ್ಯ, ಹುಲ್ಲು, ವಾನರ, ದ್ವೀಪಗಳು ಮತ್ತು ಈ ರೀತಿಯಾದಂಥ ಒಂದು ಜೀವ ವಿಕಾಸ ಆಗುತ್ತೆ ಅಂತ. ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಮಾನವ ವಿಕಾಸ ಆಯಿತು. ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರ್ತಾರೆ ಅಂತ. ಇನ್ನು ಮಾನವರು ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭೂಭಾಗಗಳಿಗೆ ವಲಸೆ ಹೋಗಿ ನೆಲೆಸಿದರು ಅಂತ ಹೇಳಲಾಗುತ್ತದೆ. ಇದು ಜೀವ ವಿಕಾಸದ ಬಗ್ಗೆ ವಿವರಿಸಿ ಅಂತ ಏನು ಕೇಳಿದಾರಲ್ಲ, ಅದಕ್ಕೆ ಪೂರಕವಾದಂತಹ ಒಂದು ಉತ್ತರ ಇದು, ಜೀವ ವಿಕಾಸದ ಬಗ್ಗೆ ವಿವರಿಸುವಂಥ ಒಂದು ಉತ್ತರ ಅಂತ. ಇನ್ನು ನೋಡಿ 36ನೇ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 36 ಇದೆ ನೋಡಿ. ಏನಿದು? ಮಧ್ಯಶಿಲಾಯುಗದ ಮಾನವರ ಜೀವನವನ್ನು ವಿವರಿಸಿ ಅಂತ ಇದೆ. ಮಧ್ಯಶಿಲಾಯುಗದ ಮಾನವರ ಜೀವನ ಹೇಗಿತ್ತು ಅಂತ ಇದ್ರ ಬಗ್ಗೆ ವಿವರಿಸಿ ಅಂತ ಇದೆ ನೋಡಿ. GPSTRಗೆ ಈ ಥರದ ಪ್ರಶ್ನೆಗಳನ್ನು ಕೇಳ್ತಾರೆ. 3 ಅಂಕಗಳ ಪ್ರಶ್ನೆಗೆ ಕೇಳ್ಬೋದು. ಅದನ್ನು ಸಂಕ್ಷಿಪ್ತವಾಗಿ ವಿವರಿಸುವಂಥ ಒಂದು ರೀತಿ ಅಂಶಗಳನ್ನು, ಇಂಪಾರ್ಟೆಂಟ್ ಇರುವಂಥ ಅಂಶಗಳನ್ನು ಹಾಕಬೇಕಾಗುತ್ತೆ. ಇಲ್ಲಿ 36ನೇ ಪ್ರಶ್ನೆಗೆ ನೋಡಿ, ಮಧ್ಯಶಿಲಾಯುಗದ ಮಾನವರ ಜೀವನವನ್ನು ವಿವರಿಸಿ ಅಂತ ಇದೆ. ಇಲ್ಲಿ ನೋಡಿ, ಮಧ್ಯಶಿಲಾಯುಗದ ಮಾನವರು ಕೌಶಲ್ಯಭರಿತ ಶಿಲಾಯುಧಗಳನ್ನು ಬಳಸ್ತಾರೆ. ಅವರ ಜೀವನ ಹೇಗಿತ್ತು ಅಂತ ನೋಡೋದಾದರೆ, ಮಧ್ಯಶಿಲಾಯುಗದ ಜನರು ಕೌಶಲ್ಯಭರಿತ ಕಿರುಶಿಲಾಯುಧ ಅಂತ ಸೂಕ್ಷ್ಮ ಶಿಲೆಗಳನ್ನು ಇವರು ಶಿಲಾಯುಧಗಳನ್ನು ಬಳಸ್ತಾರೆ ಅಂತ ನಾವು ಗಮನಿಸಬೇಕು ಅಂತ. ಕಿರು ಆಯುಧಗಳನ್ನು ಬಾಣದ ತುದಿಗೆ ಅಥವಾ ಕಟ್ಟಿಗೆಗೆ ಸಿಕ್ಕಿಸಿ ಬರ್ಚಿಯಂತೆ ಬಳಸಿ ಬೇಟೆಯಾಡುತ್ತಿದ್ದರು. ಮಧ್ಯಶಿಲಾಯುಗದ ಜನರು ಈ ರೀತಿಯಾಗಿ, ಅಂದರೆ ಅವರು ಬಳಸಿದಂಥ ಕಿರು ಆಯುಧಗಳಿಗೆ ಬಾಣದ ತುದಿಗೆ ಅಥವಾ ಕಟ್ಟಿಗೆಗೆ ಸಿಕ್ಕಿಸಿ ಬರ್ಜಿಯಂತೆ ಬಳಸಿ ಅದರಿಂದ ಅವರು ಬೇಟೆ ಆಡ್ತಿದ್ರು ಅಂತ. ಇನ್ನು ಕಾಡು ಧಾನ್ಯಗಳನ್ನು ಆಹಾರವಾಗಿ ಸಂಗ್ರಹಿಸ್ತಿದ್ರು, ಸ್ಟೋರೇಜ್ ಮಾಡ್ತಾ ಇದ್ರು ಅಂತ. ಏನನ್ನ? ಕಾಡು ಧಾನ್ಯಗಳನ್ನು. ಯಾರು? ಮಧ್ಯಶಿಲಾಯುಗದ ಜನರು ಅಂತ. ಇನ್ನು ಧಾನ್ಯಗಳನ್ನಾಗಲಿ ಅಥವಾ ಬೇಟೆಗಳಾಗಲಿ ನಿರಂತರವಾಗಿ ಇವರಿಗೆ ಸಿಗ್ತಾ ಇರಲಿಲ್ಲ, ದೊರಕುತ್ತಿರಲಿಲ್ಲ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು ಮಧ್ಯಶಿಲಾಯುಗದ ಜನರಿಗೆ ಅಂತ. ಇನ್ನು ಅನೇಕ ವೇಳೆ ಹಸಿವಿನಿಂದ ಕಾಲ ಕಳೆಯಬೇಕಾಗಿತ್ತು ಇವರು. ಯಾಕಂದರೆ ಅವರಿಗೆ ಧಾನ್ಯಗಳು ಸಿಗ್ತಾ ಇರಲಿಲ್ಲ, ಬೇಟೆಗಳು ನಿರಂತರವಾಗಿ ಸಿಗ್ತಾ ಇರಲಿಲ್ಲ. ಹಾಗಾಗಿ ಅನೇಕ ವೇಳೆ ಅವರು ಹಸಿವಿನಿಂದ ಕಾಲ ಕಳೆಯಬೇಕಾಗಿತ್ತು ಅನ್ನೋದನ್ನು ಇಲ್ಲಿ ಗಮನಿಸಬೇಕು ಅಂತ. ಇನ್ನು ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡ ಪ್ರಾಣಿಗಳನ್ನು ಸಾಕುತ್ತಿದ್ದರು. ಈ ಬೇಟೆ ಸಂದರ್ಭದಲ್ಲಿ ಗಾಯಗೊಂಡಂತಹ, ಅಂದರೆ ಸಾಯ್ದ ಬದುಕುಳಿದಂತಹ ಗಾಯಗೊಂಡಂಥ ಪ್ರಾಣಿಗಳನ್ನು ಅವ್ರು ಏನು ಮಾಡ್ತಾಯಿದ್ರು? ಸಾಕ್ತಾ ಇದ್ರು ಅಂತ. ಹೀಗೆ ಸಾಕ್ತಾ ನಿಧಾನವಾಗಿ ಅವ್ರದ್ದು ಏನಾಯಿತು? ಪಶುಪಾಲನೆ ಅನ್ನೋದು ಆರಂಭವಾಯಿತು ಅಂತ ಮಧ್ಯಶಿಲಾಯುಗದಲ್ಲಿ ಅಂತ. ಇನ್ನು ಬಿಡುವಿನ ವೇಳೆಯಲ್ಲಿ ಕಲ್ಲಾಸರೆಗಳ ಮೇಲೆ ಚಿತ್ರ ಬಿಡಿಸುತ್ತಿದ್ದರು. ಅಂದರೆ ಬಿಡುವಿನ ವೇಳೆ ಅವರಿಗೆ ಏನಾದರೂ ಟೈಮ್, ಅಂದರೆ ವಿರಾಮದ ವೇಳೆಯಲ್ಲಿ ಅವರು ಕಲ್ಲಿನ ಮೇಲೆ, ಕಲ್ಲಾಸರೆಗಳ ಮೇಲೆ ಅವರು ಚಿತ್ರಗಳನ್ನು ಬಿಡಿಸ್ತಿದ್ರು ಮಧ್ಯಶಿಲಾಯುಗದ ಜನರು ಅನ್ನೋದನ್ನು ಗಮನಿಸಬೇಕು ಅಂತ. ಇನ್ನು ನೋಡಿ, ಪ್ರಾಣಿಗಳ ಚರ್ಮವನ್ನು ಮೇಲೊದಿಕೆಯಾಗಿ ಬಳಸ್ತಾ ಇದ್ರು ಅವರು. ಮತ್ತು ಇವರಿಗೆ ಬೆಂಕಿಯ ಪರಿಚಯ ತಿಳಿದಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಅಂತ. ಇಷ್ಟು ಏನಿದೆ ಇದು ಮಧ್ಯಶಿಲಾಯುಗದ ಜನರ ಒಂದು ಜೀವನ ರೀತಿ ಅಂತ. ಇನ್ನು ಕೊನೆಯ ಪ್ರಶ್ನೆ ಇದೆ ನೋಡಿ. ನೋಡಿ, ಕೊನೆಯ ಪ್ರಶ್ನೆ ಏನಿದೆ, ಭಾರತದ ನಕಾಶೆಯಲ್ಲಿ ನವಶಿಲಾಯುಗದ ನೆಲೆಗಳನ್ನು ಗುರುತಿಸಿ ಅಂತ ಇದೆ. ನವಶಿಲಾಯುಗದ ನೆಲೆಗಳನ್ನು ಗುರುತಿಸಿ, ವೆರಿ ಇಂಪಾರ್ಟೆಂಟ್ ನೋಡಿ. ಇದು ಸುಮಾರು ಸಾರಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಏನು? ಶಿಲಾಯುಗದ ನೆಲೆಗಳು, ನವಶಿಲಾಯುಗ, ಹಳೆ ಶಿಲಾಯುಗ, ಮಧ್ಯಶಿಲಾಯುಗದ ನೆಲೆಗಳನ್ನು ಕೇಳ್ತಾರೆ. ಇದನ್ನು ಕೆಲವೊಂದಿಷ್ಟು ಇದು ಕೊಟ್ಟಿದ್ದಾರೆ ಸ್ಥಳಗಳನ್ನು. ಇದರಲ್ಲಿ ಈ ನೋಡಿ, ಇಲ್ಲಿದೆ ಬ್ರಹ್ಮಗಿರಿ, ಹಳ್ಳೂರು, ಪಿಕ್ಲಿಯಾಳ, ಟಿ ನರಸೀಪುರ, ಉತ್ನೂರು, ಇವೆಲ್ಲ ಕರ್ನಾಟಕದಲ್ಲಿ ಬರುವಂಥ, ಬನಹಳ್ಳಿ ಕರ್ನಾಟಕದಲ್ಲಿ ಬರುವಂಥ
ಸ್ಥಳಗಳೇ ಇವೆಲ್ಲವೂ ಕೂಡ ನವಶಿಲಾಯುಗದ ನೆಲೆಗಳೇ. ಈ ನವಶಿಲಾಯುಗದ ನೆಲೆಗಳನ್ನು ನಾವು ಭಾರತದ ನಕಾಶೆಯಲ್ಲಿ ತೋರಿಸ್ಬೇಕು ಅಥವಾ ಅದನ್ನ ಗುರುತು ಮಾಡಿ ಅಂತ ಇದೆ. ನೀವು ಅದನ್ನ ನಕ್ಷೆ ಹಾಕ್ಕೊಂಡು ಯಾವ್ಯಾವ ಅಂದರೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬರ್ತವೆ ಅಂತ ನೀವು ಪಾಯಿಂಟನ್ನು ಮಾಡಬೇಕಾಗತ್ತೆ. ನೋಡಿ ಆತ್ಮೀಯ ಸ್ಪರ್ಧಾ ಮಿತ್ರರು, ಇಲ್ಲಿವರೆಗೂ ನಾವು 6ನೇ ತರಗತಿಯ ಭಾಗ 1 ಇತಿಹಾಸದ ಭಾಗ 1 ಸಮಾಜ ವಿಜ್ಞಾನ ವಿಷಯದ ಭಾಗ 1 ಅನ್ನುವಂಥ ಒಂದು ಇದ್ರ ಮೇಲೆ ಅಂದರೆ ಭಾಗ 1 ಸಮಾಜ ವಿಜ್ಞಾನದ ಮೇಲೆ ನಾವು ಮೊದಲ ಪಾಠ ಏನಿತ್ತಲ್ಲ, ಯಾವುದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅಂತ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಾಗಿ ಪ್ರತಿಯೊಂದು ಲೈನನ್ನು ಹಿಡಿದು ಕೊನೆಯವರೆಗೂ ಕೂಡ ಎಲ್ಲ ಅಂಶಗಳನ್ನು ಕವರ್ ಮಾಡಿದಂಥ ಪ್ರಶ್ನೆಗೆ ಉತ್ತರವನ್ನು ನಾವು ಈಗ ಗಮನಿಸಿದ್ವಿ ಅಂತ. ನೀವು ಈ ವಿಡಿಯೋವನ್ನು ನಿಧಾನಕ್ಕೆ ನೋಡ್ತಾ ಹಾಗೆ ನೋಟ್ ಮಾಡ್ಕೊಂಡ್ರೆ ಮತ್ತೆ ಆ ಪಾಠ 6ನೇ ತರಗತಿಯ ಮೊದಲ ಪಾಠವನ್ನು ಓದೋ ಅವಶ್ಯಕತೆ ಇರಲ್ಲ. ನಿಮಗೆ ಎಲ್ಲ ಅಂಶಗಳು ಇದರಲ್ಲೇ ಕವರ್ ಆಗಿರ್ತವೆ. ಏನು ಒನ್ ವರ್ಡ್ ಆನ್ಸರ್ ಆಗಿರಲಿ ಮತ್ತು ಡಿಸ್ಕ್ರಿಪ್ಟಿವ್ ಆಗಿರಲಿ, ಇವೆಲ್ಲ ಇದರಲ್ಲೇ ಕವರ್ ಮಾಡಿರೋದ್ರಿಂದ ಈ ವಿಡಿಯೋ ನಿಮಗೆ ತುಂಬ ಉಪಯೋಗಕಾರಿ ಆಗುತ್ತೆ ಅಂತ ಹೇಳ್ತಾ, ಮುಂದೆ ನಾವು ಅದೇ 6ನೇ ತರಗತಿಯ ಭಾಗ 1 ಸಮಾಜ ವಿಜ್ಞಾನ ಭಾಗ 1ರ 2ನೇ ಪಾಠ ಇದೆ, ಭಾರತ ನಮ್ಮ ಹೆಮ್ಮೆ ಅಂತ. ಆ ಪಾಠದ ಮೇಲೆ ಮತ್ತೆ ಅಲ್ಲಿ ಎಷ್ಟು ಪ್ರಶ್ನೆಗಳನ್ನು ಕವರ್ ಮಾಡಿದರೋ ಅಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀವಿ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಾವು GPSTR ಮತ್ತು HSTR ಹಾಗೂ PhDಗೆ ನೇಮಕಾತಿಗೆ ಸಂಬಂಧಪಟ್ಟಂಥ ಅಗತ್ಯ ಮತ್ತು ನಿಮಗೆ ಅನುಕೂಲವಾಗುವಂಥ ಎಲ್ಲ ಸೋರ್ಸ್ಗಳನ್ನು ಮತ್ತು ಮಾಹಿತಿ, ಏನು ನೇಮಕಾತಿಗೆ ಸಂಬಂಧಪಟ್ಟಂಥ ನಿಮ್ಮ ಸಿಲೆಬಸ್ಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನು ಈ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ನಿಮಗೆ ಈ ಚಾನಲಿಂದ ತುಂಬ ನೇಮಕಾತಿ ಹೊಂದಲಿಕ್ಕೆ ಈ ಚಾನಲಿಂದ ತುಂಬ ಉಪಯೋಗಕಾರಿಯಾದಂಥ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ, ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆಲ್ಲ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರೋ ಟೀಚರ್ ಆಗಲಿಕ್ಕೆ ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಎಲ್ಲರಿಗೂ.